ಅಖಿಲ ಕರ್ನಾಟಕ ಕಿಚ್ಚ ಸುದೀಪ್ ಸಂಘದ ರಾಜ್ಯಾಧ್ಯಕ್ಷನಾಗಿ ಹಾಗೂ ಕಲಾವಿದನಾಗಿ ಸುಮಾರು ಒಂದು 25 ವರ್ಷಗಳಿಂದ ನಮ್ಮ ಸಿನಿಮಾ ನಂಟು. ಇವತ್ತೊಂದು ದಿನ ತಮ್ಮ ಊರಿನ ಮಗ ಅಂತಾನೆ ಹೇಳಬೇಕು ಉದಯ್. ಅವರು ಒಂದು ಸಿನಿಮಾ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಪಡೋ ವಿಷಯ. ಯಾಕಂದ್ರೆ ಎಲ್ಲ ಸಿಟಿಲಿ ಬೆಳೆದು ಎಲ್ಲ ರೀತಿಯಲ್ಲಿ ನೋಡಿ ಎಲ್ಲ ಅನುಭವಗಳಿದ್ದು ಸಿನಿಮಾ ಮಾಡೋದು ಕಷ್ಟ. ಒಂದು ಹಳ್ಳಿಯಿಂದ ಹುಡುಗ ಪಾಪ ಇವತ್ತು ಉದಯ್ ಅನ್ನೋ ಹುಡುಗ ನಿಮ್ಮ ಊರಿಂದ ಬಂದಿದ್ದಾನೆ ಸಿನಿಮಾ ಮಾಡಲಿಕ್ಕೆ. ಮೊದಲನೇದಾಗಿ ಅವರಿಗೆ ಒಂದು ಧನ್ಯವಾದ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್. ನಾನು ಒಂದು 95-96 ಒಂದು 3 ಸಿನಿಮಾ ಹೀರೋ ಆಗೋ ಮಾಡಿದ್ದೀನಿ. ಮಯಾಟೋಗ್ರಾಫ್ ಮೆಲ್ಲ, ವರದನಾಯಕ, ಕೆಂಪೇಗೌಡ, ಸುದೀಪ್ ಅವರೊಟ್ಟಿಗೆ ನಮ್ಮ ಒಡನಾಟ ಇವತ್ತಿಗೂ ಹಾಗೆ ಇದೆ, ಚೆನ್ನಾಗಿದೆ. ಸಿನಿಮಾ ಮಾಡೋದು ಅನ್ನೋದಕ್ಕಿಂತ ಮುಂದೆ ಬರ್ತಾರಲ್ಲ ಅವರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಒಂದು ಸಿನಿಮಾ ಗೆದ್ರೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಮುಂದೆ ಬರ್ಬೋದು. ಸಿನಿಮಾ ಸೋಲು ಗೆಲುವು ಎರಡನೇ, ಒಂದು ಕಾಯಿನ್ ತರ ಸಿನಿಮಾ, ಹೆಡ್ ಅಂಡ್ ಬುಷ್. ಸಿನಿಮಾ ಸೋಲ್ಬೋದು ಗೆಲ್ಬೋದು, ಬಟ್ ನಾವೆಲ್ಲೂ ಸೋಲಲ್ಲ. ಒಂದು ಡೈರೆಕ್ಟರ್ ಆಗ್ಬೋದು, ಒಂದು ಪ್ರೊಡ್ಯೂಸರ್ ಆಗ್ಬೋದು. ಈ ಒಂದು SG ಎಂಟರ್ಟೈನ್ಮೆಂಟ್ಸ್ ಅವರ ಒಂದು ಬ್ಯಾನರ್ ಅಲ್ಲಿ ಪ್ರೊಡಕ್ಷನ್ ನಂಬರ್ 1 ಈ ಸಿನಿಮಾ ಮಾಡಿ ಯಶಸ್ಸಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ನಮ್ಮ ಜನಗಳು ತಗೊಂಡು ಆ ಒಂದು ಸಿನಿಮಾ ಯಶಸ್ಸು ಸಿಗಲಿ ಅಂತ ನಮ್ಮ ಈ ಒಂದು ತಂಡಕ್ಕೆ ಆಶಿಸುತ್ತಾ, ಈ ಭೈರವೇಶ್ವರ ದೇವಸ್ಥಾನ ಏನಿದೆಯೋ ಅವರ ಆಶೀರ್ವಾದ ಇದೆ ಉದಯ್ಗೆ, ನಿಮ್ಮ ಊರಿನ ಹುಡುಗನಿಗೆ ಸದಾ ಹೀಗೆ ನೀವು ಕೊಡ್ತಾ ಇನ್ನು ಮುಂದೆ 1-4 ಸಿನಿಮಾ ಮಾಡಿ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ನಾನು 1-2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಆಕ್ಚುಲಿ ಇವತ್ತು ಈ ಒಂದು ನಮ್ಮ ಕರ್ನಾಟಕ, ಇಂಡಿಯಾ, ಬೆಂಗಳೂರು ಅಂತ ಏನಿದೆಯೋ ಹೊರದೇಶದಿಂದ ನೀವು ಟಿವಿಲೆಲ್ಲ ನೋಡಿರ್ತೀರ. ನನ್ನ ಸ್ನೇಹಿತನಿಗೆ ಒಳ್ಳೊಳ್ಳೆ ನಾಯಿಗಳು, ಅಂದ್ರೆ ನಾಯಿ ಅನ್ನೋದಕ್ಕಿಂತ ಅದು ಮನೆ ಮರಿ ಅಂತ ಕರಿತೀವಿ ನಾವು. ಆಲ್ಮೋಸ್ಟ್ ಯಾರು ನಾಯಿ ಮರಿಗಳಿಗೆ ದೂರ ಮಾಡಲ್ಲ, ತುಂಬಾ ಹತ್ತಿರದಿಂದಾನೇ ನೋಡ್ತೀವಿ, ತುಂಬಾ ಪ್ರೀತಿ ಮಾಡ್ತೀವಿ. ಆ ನಾಯಿಗಳನ್ನ ಹೊರದೇಶದಿಂದ ನಮ್ಮ ಇಂಡಿಯಾಗೆ ತಂದು ಬೆಂಗಳೂರಿಗೆ, ಕರ್ನಾಟಕ ಬೆಂಗಳೂರಿಗೆ ತಂದು ಇವತ್ತೊಂದು ದಿನ ನಾಯಿ ಅಂತ ಹೇಳೋದಕ್ಕಿಂತ ಹೇಳ್ತಾ ಇದ್ದೀನಲ್ಲ, ಆ ಒಂದು ಬ್ರೀಡ್ ಆಗ್ಲಿ, ಯಾವುದೇ ಒಂದು ಹೊಸ ಬ್ರೀಡ್, ಕೋಟಿಗಟ್ಲೆ ನಾಯಿಗಳಿಗೆ ಇವರು ದುಡ್ಡು ಕೊಟ್ಟು ಇಂಡಿಯಾಗೆ ತಂದು ಒಂದು ಹೆಸರು ಮಾಡಿದ್ದಾರೆ. ನಮ್ಮ ದರ್ಶನ್ ಅವರಿರ್ಬೋದು, ಸುದೀಪ್ ಅವರಿರ್ಬೋದು, ನಮ್ಮ ಸಿನಿಮಾ ರಂಗದವ್ರಿಗೆ ಎಲ್ಲಾರ್ಗು ಇವ್ರ ಫೇಸ್ಗಿಂತ ಇವ್ರ ನಾಯಿ ಫೇಸೇ ಜಾಸ್ತಿ ಕಾಣಿಸ್ತಾರೆ, ತೋರಿಸ್ತಾರೆ ಇವರು. ನಿಜವೂ ಖುಷಿ ಆಗುತ್ತೆ. ಆ ಒಂದು ವಿಷಯದಲ್ಲಿ ಇವರಿಗೆ ನಾವು ಕಂಗ್ರಾಟ್ಸ್ ಹೇಳ್ತೀವಿ. ಮಾತಾಡ್ತಾರೆ 2 ಮಾತಿಗೆ. ಅದು ಈಗ 50 ಕೋಟಿ ನಾಯಿ ಅಂತ ಒಂದು ವಾರದಲ್ಲಿ 1,000 ಚಾನಲ್ ಬರೀ ಫಾರಿನ್ ಅಲ್ಲಿ ಬಂದಿದೆ. ಇಂಡಿಯಾಲ್ 1,000 ಚಾನಲ್, ಒಂದು 24 ಅವರ್ಸ್ಗೆ 2000 ಚಾನಲ್ ಅಲ್ಲಿ ಬಂದಿದೆ. ಅಂದ್ರೆ 50 ಕೋಟಿ ನಾಯಿ ಅಂತಾನೆ ವುಲ್ಫ್ ಡಾಗ್ ಅಂತ. ಅದು ವರ್ಲ್ಡ್ ನ್ಯೂಸ್ ಆಯ್ತು. ವರ್ಲ್ಡ್ ನ್ಯೂಸ್ ಒಂದು ದೊಡ್ಡ ಮಟ್ಟದಲ್ಲಿ, ಅಂದ್ರೆ ಮೋದಿ ಸರ್ ಚೀತಾ ತಂದಾಗ ಇಷ್ಟು ನ್ಯೂಸ್ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಒಂದು 24 ಅವರ್ಸ್ ಅಲ್ಲಿ 2,000 ನ್ಯೂಸ್ ಚಾನಲ್, ಅದು ಹೈ ಎಂಡ್ ಚಾನಲ್ಸ್ ಅಲ್ಲಿ ಡಾಗ್ದು ಅಷ್ಟು ನ್ಯೂಸ್ ಆಯ್ತು. ಅದರಿಂದ ಇವತ್ತು ವರ್ಲ್ಡ್ಗೆ ಡಾಗ್ ಅಲ್ಲಿ ನಂಬರ್ 1 ಇದ್ದೀನಿ. ಅಂದ್ರೆ ಆಕ್ಟಿಂಗ್ ಅಲ್ಲಿ 0 ಇದ್ದೀನಿ. ನನಗೆ ಆಕ್ಟಿಂಗ್ ಬರಲ್ಲ ಅಂತ ನಾನೇ ಒಂದು 5 ಪಿಕ್ಚರ್ ದರ್ಶನ್ ಸರ್ ಜೊತೆ ಎಲ್ಲರ ಜೊತೆ ಸೆಕೆಂಡ್ ಹೀರೋ ಆಗಿ ಮಾಡಿದೆ, ಆಮೇಲೆ ಬಿಟ್ಬಿಟ್ಟೆ. ಇವಾಗ ಉದಯ್ ಸರ್ ಅವರು ಈಗ ಪ್ರೊಡಕ್ಷನ್ ನಂಬರ್ 1 ಅಂತ ಒಂದು ಹೊಸ ಮೂವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನನಗೆ ನಿನ್ನೆವರೆಗೂ ಅವರು ಬನ್ನಿ ಫಂಕ್ಷನ್ಗೆ ಬನ್ನಿ ಗೆಸ್ಟ್ ಆಗಿ ಅಂತ ಇದ್ರು. ಇವತ್ತು ಒಂದು ಪಾತ್ರ ಮಾಡಿ ಅಂತ ಹೇಳಿದ್ರು. ನನಗೆ ಇಷ್ಟು ವರ್ಷ ನಂಗೆ ಸವಾಸ ಬೇಡ, ನಂಗೆ ಆಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತಿದೆ. ಅಂದ್ರೆ ಅವಾಗ ಸ್ಟೇಜ್ ಫಿಯರ್ ತುಂಬಾ ಇತ್ತು. ಅಂದ್ರೆ ಇವಾಗ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡಿ ಸ್ಟೇಜ್ ಫಿಯರ್ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಟ್ರೈ ಮಾಡ್ತೀನಿ ಸರ್, ಏನೋ ಒಂದು ಸಣ್ಣ ಪಾತ್ರ ಕೊಡಿ, ನಾನು ಮಾಡಿ ಅಚ್ಚುಕಟ್ಟಾಗಿ ಇದು ಮಾಡ್ತೀನಿ ಅಂತ ಹೇಳಿದೆ. ಇವತ್ತು ಎಲ್ಲ ಅವ್ರೂರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಮಾಡಿದ್ದಾರೆ. ನಾನು ಇವತ್ತು ಸರ್ಗೂ ಅದು ರಿಕ್ವೆಸ್ಟ್ ಮಾಡಿದೆ, 50 ಕೋಟಿ ನಾಯಿನ ಇವತ್ತು ಕರ್ಕೊ ಬಂದ್ರೆ ಅಲ್ಲಿರೋ ಜಾತ್ರೆಲಿರೋ ಜನ ಎಲ್ಲ ಇಲ್ಲಿ ಸೇರಿಸ್ತೀನಿ ಸರ್, ಸುಮ್ನೆ ನೀವು ನಾನು ಕರ್ಕೊ ಬರ್ತೀನಿ, ಅವರು ನೋಡ್ದಂಗಾಗತ್ತೆ ಅಂತ. ಅಂದ್ರೆ ಸರ್ ಪರ್ಮಿಷನ್ ಕೊಡ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ಗೆ ಕರ್ಕೊ ಬನ್ನಿ ಸರ್ ದಯವಿಟ್ಟು ಅಂತ ಹೇಳಿದ್ರು. ಇದರಿಂದ ಉದಯ್ ಸರ್ ಅವ್ರಿಗೆ ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಮೂವಿದು ಇದು ಟೀಸರ್ ಲಾಂಚ್ ಮಾಡ್ತಾ ಇದ್ದಾರೆ. ಆಮೇಲೆ ಗಣ್ಯರಿಗೆ, ಆಮೇಲೆ ಇವರಂತೂ ನಮ್ಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ನಮ್ನ 5-6 ಸಲ ನೋಡಿರ್ಬೋದು, ಅಂದ್ರೆ ತುಂಬಾ ಜೊತೆಲಿರೋ ತರ ನಮ್ಗೆ ವ್ಯಾಲ್ಯೂ ಕೊಡ್ತಾರೆ. ಇವ್ರಿಗೆ ಆಮೇಲೆ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ನಾನು ಗ್ರಾಮೀಣ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಮಂಡ್ಯ ಜಿಲ್ಲೆಯ ಉದಯ್ ಮತ್ತೆ ಒಂದು ತಂಡದವರು ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ.
ದಯಮಾಡಿ ನೀವು ಬರಬೇಕು ಅಂತ ಅಂದರು. ಆಯಿತು ಸರ್ ನಾನು ಬರ್ತೀನಿ ಅಂತ ಅಂದೆ. ಇವತ್ತು ಬಂದಿದ್ದೀನಿ. ಒಂದು ಅವಕಾಶ ನಿಮಗಿಂತ ಹೆಚ್ಚಾಗಿ ನನಗೆ ಖುಷಿ ಆಯ್ತದೆ. ಯಾಕೆಂದರೆ ಇಂಥ ಒಂದು ಗಣ್ಯರು ನಮ್ಮ ರವಿ ಸರ್ ಮತ್ತು ಅವರು ನಾಯಿಗಳ ಬಗ್ಗೆ ಹೇಳಿದ್ರಲ್ಲ, ನನಗೆ ಗೊತ್ತಿರಲಿಲ್ಲ. ಅಂಥ ಒಂದು ಹೆಸರು ಮಾಡಿರ್ತಾರೆ, ನಮ್ಗೆ ಯಾರಿಗೂ ಗೋಚರ ಆಗೋದಿಲ್ಲ. ಅವರ ಒಂದು ನೇತೃತ್ವದಲ್ಲಿ ಇವತ್ತೊಂದು 2 ಮಾತಾಡೋಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಉದಯ್ ತಂಡದವರಿಗೆ ನನ್ನ ನಮಸ್ಕಾರಗಳು. ನಾವು ಮಂಡ್ಯ ನಂಬರ್ 1 ಅಂತಿದ್ದು, ಅದೇ ರೀತಿ ಮಂಡ್ಯ ನಂಬರ್ 1 ಆಗೋದಕ್ಕೆ ನಾವೆಲ್ಲ ಶ್ರಮ ಪಡುವ. ನಮ್ಮ ಹುಡುಗರು ಏನು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ, ಚಿತ್ರೀಕರಣ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ನಡೆದು ಚಿತ್ರ ರಿಲೀಸ್ ಆಗಿ ಒಂದು ಯಶಸ್ಸನ್ನು ಗಳಿಸ್ಲಿ ಅಂತ ನಾನು ಹಾರೈಕೆ ಒಂದು ಹರ್ಸ್ಕೊತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಊರಿನ ಮಗ ಉದಯ್ ಈ ಮಟ್ಟಕ್ಕೆ ಹೋಗೋನೆ ಅಂದರೆ ನಮಗೆಲ್ಲ ಭಾಳ ಸಂತೋಷ ಆಯ್ತದೆ. ಯಾಕೆಂದರೆ ಇವರು ಸಿನಿಮಾ ಇದರಲ್ಲಿ ಏನೋ ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಂಡವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಇವತ್ತು ಈ ಮಟ್ಟಕ್ಕೆ ಒಬ್ಬ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಒಂದು ಸಿನಿಮಾಕ್ಕೆ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮಗೆಲ್ಲ ಭಾಳ ಸಂತೋಷ ಆಯ್ತದೆ. ಇವತ್ತಿನ ದಿನ ನಮ್ಮ ಊರಿನ ಹುಡುಗ ಅಂದರೆ ನಮ್ಮ ಈ ಸುತ್ತಮುತ್ತಲ ಗ್ರಾಮದ ಹೆಮ್ಮೆ ಪಡುವಂಥ ವಿಚಾರ. ಇವತ್ತಿನ ಉದಯನವರು ಅವರ ಕನಸಿನ ಕೂಸು. ಅವರು ಸ್ಕೂಲ್ ಬಿಟ್ಟ ತಕ್ಷಣ ಅವರು ಹೋಗಿ ಬೆಂಗಳೂರಲ್ಲಿ ಸೇರಿಕೊಂಡು ಸಹ ನಿರ್ದೇಶಕ ಮಾಡಿ ಈ ದಿನ ಸ್ವತಃ ನಿರ್ದೇಶಕನಾಗಿ ಒಂದು ಚಿತ್ರ ನಿರ್ಮಿಸ್ತಾ ಇರೋದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಏನು ಇವತ್ತಿನ ದಿನ ಪ್ರೊಡಕ್ಷನ್ ನಂಬರ್ 1 ಚಿತ್ರೀಕರಣವನ್ನು ಈ ನೀಲಸಂದ್ರದ ಶ್ರೀ ಭೈರವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಏನು ಇಟ್ಕೊಂಡಿದ್ದೀರೋ ಶುಭವಾಗಲಿ. ಅದಕ್ಕೆ ಪ್ರೊಡಕ್ಷನ್ ನಂಬರ್ 1 ಸಿನಿಮಾ ಇನ್ನೂ ಟೈಟ್ಲ್ ರಿವೀಲ್ ಮಾಡಿಲ್ಲ. ನೆಕ್ಸ್ಟ್ ಒಂದು ಒಳ್ಳೆ ಅದ್ದೂರಿ ಲಾಂಚ್ನೊಂದಿಗೆ ಟೈಟ್ಲ್ ರಿವೀಲ್ ಮಾಡ್ತಾ ಇದ್ದೀವಿ. ಹೀರೋ ಆಗಿ ವಿನಯ್ ಗೌಡ ಅವ್ರ ಜೊತೆ ಮಾತುಕತೆ ಆಗಿದೆ. ಬಿಗ್ ಬಾಸ್ ವಿನಯ್ ಗೌಡ ಬರಬೇಕಿತ್ತು, ಅವ್ರದ್ದೇನೋ ಸ್ವಲ್ಪ ಕಾರಣಾಂತರದಿಂದ ಬರಲಿಲ್ಲ. ಆಮೇಲೆ ಸತೀಶ್ ಗೌಡ ST ಎಂಟರ್ಟೈನ್ಮೆಂಟ್ ಅಡಿಯಲ್ಲಿ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಮೇ 10 ಮೇಲೆ ಶೂಟ್ಗೆ ಹೋಗ್ತಾ ಇದ್ದೀವಿ. ಭೂಗತ ಲೋಕದ ಕತೆ, ಒಂದು ಭೂಗತ ಲೋಕದ ಒಬ್ಬ ವ್ಯಕ್ತಿಯ ಬಯೋಪಿಕ್. ಮ್ಯೂಸಿಕ್ ಡೈರೆಕ್ಟರ್ ಆಗಿ ನನ್ನ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಇದೆ ಸರ್. ಮೆಸೇಜು ಸಮಾಜಕ್ಕೆ ಒಂದು ಈ ಸಮಾಜಕ್ಕೆ ಹಾನಿಕಾರಕ ವಸ್ತುಗಳನ್ನ ಕೊಡೋದ್ರಿಂದ ಹಾನಿಕಾರಕ ವ್ಯಕ್ತಿಗಳು ಹುಡ್ತಾರೆ ಅನ್ನೋದೇ ಕತೆ.